ಬಜೆಟ್ ಬಳಿಕ ಡಿಸಿಎಂ ಡಿಕೆಶಿಗೆ ಪಟ್ಟಾಭಿಷೇಕ ಫಿಕ್ಸ್. ಹಾಗಾದ್ರೆ ಡಿಸಿಎಂಗೆ ಗುಡ್ ನ್ಯೂಸ್ ಕೊಟ್ಟ ಹೈಕಮಾಂಡ್. ಬಜೆಟ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಫಿಕ್ಸ್. ಡಿಸಿಎಂಗೆ ಗುಡ್ ನ್ಯೂಸ್ ಕೊಟ್ಟ ಹೈಕಮಾಂಡ್. ನಿಮ್ಮ ಪ್ರಾರ್ಥನೆ ವಿಫಲವಾಗಲ್ಲ, ತಾಳ್ಮೆಯಿಂದಿರಲಿ. ಇನ್ನು ಬಜೆಟ್ ಅಧಿವೇಶನ ಮುಗಿಯೋವರೆಗೂ ಕೂಡ ಸುಮ್ಮನೆ ಇರಿ. ಅಧಿಕಾರದ ನಿರೀಕ್ಷೆಯಲ್ಲಿರುವ ಡಿಕೆಗೆ ತಾಳ್ಮೆಯ ಪಾಠ. ಉತ್ಸಾಹದಿಂದ ಹೋದ ಡಿಕೆಗೆ ಅಸ್ಸಾಂ ಉಸ್ತುವಾರಿ ಹೊಣೆ. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದ ಡಿಕೆಗೆ ರಾಗ ಪಾಠ ಮಾಡಿದ್ದಾರೆ. ರಾಜ್ಯ ಬಜೆಟ್ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನದ ಭರವಸೆ. ಅಸ್ಸಾಂ ಸೇರಿ ಪಂಚರಾಜ್ಯ ಚುನಾವಣೆಯವರೆಗೂ ಕೂಡ ಕಾಯಿರಿ ಎಂಬ ಸಂದೇಶವನ್ನು ಕೊಟ್ಟಂತಿದೆ. ರಾಹುಲ್ ಸಲಹೆ ಬಳಿಕ ಸೈಲೆಂಟ್ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನು ಅಧಿಕಾರದ ಆಸೆಯೊಂದಿಗೆ ಅಸ್ಸಾಂ ಹೊಣೆಯನ್ನ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಹೊತ್ಕೊಂಡಿದ್ದಾರೆ. ಬಜೆಟ್ ಬಳಿಕ ಡಿಕೆಶಿ ಕರೆದು ಕುರ್ಚಿ ವಿಚಾರ ಫೈನಲ್ ಮಾಡುವ ಸಾಧ್ಯತೆ ಇದೆ. ಇನ್ನು ಬಜೆಟ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ದೆಹಲಿಗೆ ಹೋಗಿ ಸಾಕಷ್ಟು ಚರ್ಚೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇಷ್ಟು ದಿನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಮಯಾವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ, ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ, ಪ್ರಿಯಾಂಕಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಜೊತೆಗೆ ಒಂದು 30 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಈಗ ರಾಗ ಕೆಲವೊಂದಿಷ್ಟು ಪಾಠವನ್ನು ಕೂಡ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈಗ ಬಜೆಟ್ ಇರೋದ್ರಿಂದ ಬಜೆಟ್ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಪಂಚರಾಜ್ಯ ಚುನಾವಣೆ ಇರೋದ್ರಿಂದ ಆ ಒಂದು ಪಂಚರಾಜ್ಯದಲ್ಲಿ ನಾವು ಯಾವ ರೀತಿ ಚುನಾವಣೆಯನ್ನ ಗೆಲ್ಲಬೇಕು ಅದರ ಬಗ್ಗೆ ರಣತಂತ್ರವನ್ನ ರೂಪಿಸಬೇಕಾಗುತ್ತೆ. ಹಾಗಾಗಿ ಮೊದಲು ಆ ಒಂದು ಚುನಾವಣೆಯತ್ತ ಗಮನವನ್ನ ಹರಿಸಿ ಬಜೆಟ್ ಮುಗಿದ ನಂತರ ಪಟ್ಟಾಭಿಷೇಕವನ್ನ ಮಾಡ್ತೀವಿ ಅಂತ ಏನಾದರೂ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಜೊತೆಗೆ ಇನ್ನು ಈ ಒಂದು ಭೇಟಿಯ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನಾನು ರಾಜಕಾರಣ ಮಾಡಲಿಕ್ಕೆ ಅಂತಲೇ ಬಂದಿರೋದು ಎಂಬ ಹೇಳಿಕೆ ಕೊಟ್ಟಿದ್ರು. ಅದು ಕೂಡ ಬಹಳ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಯಾಕೆಂತಂದ್ರೆ ಇಷ್ಟು ದಿನ ಒಂದು ರೀತಿಯ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಅವ್ರು ಯಾವತ್ತೂ ಕೂಡ ಕೊಡ್ತಾ ಇರಲಿಲ್ಲ. ಅವರು ಏನೇ ಒಂದು ಮಾತಾಡಿದ್ರು ಕೂಡ ಅದಕ್ಕೆ ಬೇರೆ ಅರ್ಥವೇ ಇರ್ತಾ ಇತ್ತು. ಆದರೆ ರಾಜಕಾರಣ ಮಾಡಲಿಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ ಹಾಗಾದ್ರೆ ಯಾವ ರೀತಿಯ ರಾಜಕಾರಣ ಮಾಡಲಿಕ್ಕೆ ಹೋಗಿದ್ರು? ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರಾಜಕಾರಣ ಮಾಡ್ಲಿಕ್ಕೆ ಹೋಗಿದ್ರ ಅಂತ ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಯಾಗ್ತಾ ಇತ್ತು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ದೆಹಲಿಗೆ ಹೋಗಿ ಬಂದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಖುಷಿಯಾಗಿದೆ. ಬಜೆಟ್ ನಂತರ ಏನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಫಿಕ್ಸ್. ಹಾಗಾದ್ರೆ ಜೊತೆಗೆ ರಾಹುಲ್ ಗಾಂಧಿ ಅವರು ಯಾವ ಭರವಸೆಯನ್ನ ಕೊಟ್ಟು ಕಳುಹಿಸಿದ್ದಾರೆ ರಾಜ್ಯಕ್ಕೆ ಡಿಸಿಎಂನ? ಸಾಹಿತ್ಯ ಸಹನೆಯ ಪಾಠವನ್ನ ಗಾಂಧಿ ಕುಟುಂಬ ಮಾಡಿದೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಪ್ರಮುಖವಾಗಿ ಸದ್ಯಕ್ಕೆ ಬದಲಾವಣೆ ಇಲ್ಲ ಅನ್ನುವಂತಹದನ್ನ ಅವರಿಗೆ ಸ್ಪಷ್ಟಪಡಿಸಿದಂಗಿದೆ. ಜೊತೆಗೆ ಸಹನೆಯಿಂದ ಕಾಯಿರಿ, ಒಳ್ಳೇದಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅನ್ನುವಂತಹದ್ದು ಈ ಒಂದು ಅಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಪ್ರಮುಖವಾಗಿ ಇಷ್ಟು ದಿನ ಇದ್ದೀರಿ, ಇನ್ನು ಮುಂದೆಯೂ ಕೂಡ ಸಹನೆಯಿಂದ ಕಾಯ್ಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೆಯೂ ಕೂಡ ಅಂದ್ರೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ನಾನು ರಾಜಕೀಯ ಮಾಡೋದಿಕ್ಕಂತಾನೆ ದೆಹಲಿಗೆ ಹೋಗ್ತಿದ್ದೇನೆ ಅನ್ನುವಂತಹ ಮಾತುಗಳೆಲ್ಲವೂ ಕೂಡ ಒಂದು ಸ್ಪಷ್ಟವನ್ನ ನೀಡಿತ್ತು. ಅಂದ್ರೆ ಏನು ಹೈಕಮಾಂಡ್ ನಾಯಕರುಗಳ ಭೇಟಿ ಏನಿದೆ ಅದು ಸಿಎಂ ಪಟ್ಟಕ್ಕಾಗಿಯೇ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಅದರ ಬೆನ್ನಲ್ಲೇ ಇದೀಗ ಅವರು ಬಂದ ಬಳಿಕವೂ ಕೂಡ ಒಂದು ಹಂತಕ್ಕೆ ಅವರು ಏನು ರಾಜಕಾರಣ ವಿಚಾರ, ಸ್ಪೆಷಲಿ ನಾಯಕತ್ವ ವಿಚಾರವಾಗಿ ಅಲ್ಲಿ ಒಂದಿಷ್ಟು ಮಾತುಕತೆಗಳನ್ನ ಆಡ್ಕೊಂಡು ಬಂದಿದ್ದಾರೆ. ಮಾತುಕತೆಯ ಸಂದರ್ಭದಲ್ಲೂ ಕೂಡ ಅವರಿಗೆ ಗಾಂಧಿ ಕುಟುಂಬ ಸದ್ಯಕ್ಕೆ ತಾಳ್ಮೆಯಿಂದ ಕಾಯಿರಿ ಅನ್ನುವಂತಹ ಮಾತುಗಳನ್ನ ಎಲ್ಲವೂ ಕೂಡ ಆಡಿರುವಂತಹದ್ದು. ಇಲ್ಲೊಂದ್ ಕಡೆ ಇನ್ನಷ್ಟು ದಿನಗಳ ಕಾಲ ಡಿಕೆ ಶಿವಕುಮಾರ್ ಕಾಯುವಂತಹ ಅನಿವಾರ್ಯತೆ ಇದೆ ಎನ್ನುವಂತಹದನ್ನ ಸ್ಪಷ್ಟಪಡಿಸುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.